ಈಗ ಎಂತ ಈಗ ಮದ್ವೆ ಆಗ್ಬೇಕಾ? 2 ಲಕ್ಷ ಬೇಕಾ ಮದ್ವೆ ಆಗಕ್ಕೆ? ನಾವು ಕೊಡ್ತೀವಿ ಎಲ್ಲರೂ ಸೇರಿ. ಹುಡುಗಿ ಇದಾರ, ಮದ್ವೆನೂ ಮಾಡಿಸ್ಬಿಡೋಣ. ಇಲ್ಲಿ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಚಂದ್ರಣ್ಣನಿಗೆ ಮದ್ವೆ ಆಗೋ ಇಚ್ಛೆ ಬಂದಿದೆ. ಸೊ ಯಾರಾದ್ರೂ ಇದ್ರೆ ಹುಡುಗಿ ನಾಚಿಕೆ ನೋಡಿ. ಒಂಚೂರು ಮೈಕ್ ಹಾಕಿ ಮಾತಾಡ್ತಿದ್ರೆ ಸೂಪರ್ ಆಗೋದು. ಯಾಕಂದ್ರೆ ಹುಡುಗಿ ವಿಚಾರ ಮಾತಾಡ್ತಾ ಇದೀವಿ. ಎಲ್ಲ ಓಡ್ಸಕ್ ಬರುತ್ತೆ, ಕಾರು, ಸ್ಕೂಟಿ, ಬೈಕ್. ಇವರು ಆ ಕಾಲದಲ್ಲಿ ಇವ್ರು ರವಿಚಂದ್ರನ್ ಅಂತೆ. ಪುಣ್ಯಕ್ಕೆ ತಕ್ಕ ಬಣ್ಣವೂ ಇದೆ, ಬಣ್ಣಕ್ಕೆ ತಕ್ಕ ಮಾತು ಇದೆ ನಿಮ್ಮಲ್ಲಿ. ಇದೆಲ್ಲ ತಗೊಂಡೋಗೋದು, ಸ್ನಾನ ಮಾಡ್ಬೇಕಾದ್ರೆ ಮತ್ತೆ ತರೋದು, ಇಡೋದು ಎಲ್ಲ ಮುಖ್ಯಾಂಶಗಳು ಮಾತ್ರ, ಎಲ್ಲ ಅಲ್ಲ. ಫಾಲಿಕ್ ಆಸಿಡ್ ಎಲ್ಲ ವರ್ಡ್ಸ್ ಯೂಸ್ ಮಾಡಿ ನಾನು ಅಬ್ಸರ್ವ್ ಮಾಡ್ರೆ. ಐರನ್ ಕಂಟೆಂಟ್, ಫಾಲಿಕ್ ಆಸಿಡ್, ವಿಟಮಿನ್ ಸಿ. ನೋಡಿ ಅವ್ರು ಯಾವ ಸೋಪು ಯೂಸ್ ಮಾಡಲ್ಲ. ಚೇರ್ಸ್ ಮಾಡಿ. ನಾವು ಕುಡ್ದಂತ ಹೇಳಿಕ್ಲಲ್ಲ. ಇಲ್ಲ ಇಲ್ಲ, ಡ್ರಿಂಕ್ಸ್ ಅಂತ. ಚಿಯರ್ಸ್. ಓಕೆ, ಹಾ. ಪ್ರಣಾಮ. ಇದು ಇದು ಈಗ ಎಂತ ಈಗ ಮದ್ವೆ ಆಗ್ಬೇಕಾ ಅಂತ? ಅಯ್ಯ ಅಲ್ಲ, ನೀವು ಹೇಳಿದ್ರೆ ನಾವು ಆಗ್ತೀವಿ, ನೋಡುವ. ನೀವು ದೊಡ್ಡವರಲ್ಲ. ಆಗ್ಬೇಕಂತೆ. ಯಾರು ಗೊತ್ತುಟ ನಿಮ್ಗೆ? ಯಾರು ಒಳ್ಳೆ ಹುಡುಗ? ಈಗ ಸದ್ಯಕ್ಕೆ ನಾ ಇಲ್ಲಿ ಕಾಡ್ಲಿ ಇರುವ ಕಾರಣ ಎಲ್ಲ ನಿಮಗೆ ಗೊತ್ತಿರೋ ಹುಡುಗ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ. ಗೊತ್ತಿದ್ರೆ ನಾನು ಅಂತ ಡಿಮಾಂಡ್ ಮಾಡಿ ಬಂದ್ರೆ ನನಗೊಂದು ಹೆಣ್ಣು ಆಗ್ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಹೇಳುವ. ಅವ್ರಿಗೊಂದು ಹೆಣ್ಣಾಗ್ಬೇಕಂತೆ. ಅಲ್ಲಿ ನನಗೆ ಹೋಗಿ ಅಲ್ಲಿಗೆ ತಲುಪಿದ್ರೆ ಅಲ್ಲ ಅಲ್ಲ ಅಂದ್ರೆ ನನಗೆ ಕಡೆ ನನ್ನೇ ಸಾಕಿಕೊಳ್ಳೋದು ಕಷ್ಟ, ಅದರಲ್ಲಿ ಒಂದು ಹೆಣ್ಣು ಸಿಕ್ಕಿರೋದ ಸಾಕುದಂಗೆ ನಾನು. ಅಂದ್ರೆ ಅವ್ರು ಹೇಳೋದೇನ್ ಗೊತ್ತಾ, ಅವ್ರ ಹತ್ರ ಯಾರಾದ್ರೂ ಬಂದು ನನಗೊಂದು ಹೆಣ್ಣು ಬೇಕು ಅಂತ ಹೇಳಿದ್ರೆ. ನಿನಗೆ ಇನ್ನೊಂದು ಗೊತ್ತಾ, ಇವ್ರಿಗಿರೋ ಎಜುಕೇಶನ್ ನಾಲೆಡ್ಜ್ ನನಗೆ ಇಲ್ಲ ಎಷ್ಟೋ ವಿಷಯದಲ್ಲಿ. ಆ ಬ್ಯಾಟ್ರಿದು ಹೌದು ಹೌದು. ಇಲ್ಲ ನೋಡು, ನೀವು ಅದನ್ನು ಮಾಡಲ್ಲ. ನಿಮಗೆ ಡೈರೆಕ್ಟ್ ವೈರಿಂಗ್ ಮಾಡಿ ಮನೆಗೆ ಹೀಗೆ ಮಾಡಿಬಿಟ್ಟೆ ಕರೆಂಟ್ ಉಲ್ಬಣ ಆಯ್ತು, ಸ್ವಿಚ್ ಮಾಡಿದೆ ಅಲ್ಲ ತುಷಾರ್ರೆ? ಹೌದು. ನಮಗೆ ಇದೆಲ್ಲ ಓದ್ತೀರಾ ನೀವು? ಇದು ಅದೇ ನಾನು ಹೇಳಿದಲ್ಲ, ಈಗ ಕತೆಗೆ ಸಂಬಂಧಪಟ್ಟ ದಾಖಲಾತಿಗಳು, ಅವ್ರದ್ದು ಪುರಾಣ ಚರಿತ್ರೆ. ಸರಿ, ಹಾಗೆ ಅದು ಕೋರ್ಟಿಗೆ ಬೇಕಾಗ್ತದೆ. ಕೋರ್ಟಿಗೆ ಬೇಕಾಗುತ್ತೆ ನೆಕ್ಸ್ಟ್ ಅವ್ರು ಕೇಸ್ ಮಾಡುವಾಗ ಅಲ್ವಾ? ಅಲ್ಲ ನಾನು ಹೇಳಿದ್ದು, ಬೇಕು ಅಂತ ಹೇಳಿ ಒಬ್ಬ ಜಡ್ಜ್ ಆಗಿ ಕೂತಾಗ ಅವರ ಮುಂದೆ ಇಷ್ಟು ಬೇಕಿ, ಇಲ್ಲಾಂದ್ರೆ ನಾನು ಬೋಳನಾಗ್ತೇನೆ ಅಲ್ಲಿ. ಬರೇ ಬೋಳುವಪ್ಪ. ಈಗ ನೀವು 500 ರೂಪಾಯಿನ ಏನ್ ತೆಗ್ತೇ ಇಲ್ಲೇನಾ? 1,000 ಅದು ಹಾಗೆ ಇಟ್ಟಿದ್ದೀರಲ್ಲ? ಅದು RTO ಕಳಿಸಿದ್ದು ಅಂತ ಅಂದ್ಬೇಕು. ಅದ್ರಲ್ಲಿ ಅರ್ಜಿ ಸಹ RTO ಕಳಿಸಿದ್ದು. ಅದು ಒಂದು ಗ್ರೀನ್ ಟ್ಯಾಕ್ಸ್ ಕಳಿಸಿದ್ದು ನಾನು. ಗ್ರೀನ್ ಟ್ಯಾಕ್ಸ್ ಅಂದ್ರೆ 500 ರೂಪಾಯಿನ ಪವರ್ 5 ವರ್ಷ, 1,000ಕ್ಕೆ 10 ವರ್ಷ ಪವರ್ ಇರ್ತದೆ. ಗಾಡಿನ ವ್ಯಾಲ್ಯೂಯೇಷನ್ ಅವನ ಹೆಸರಿಂದ ಬದಲಾವಣೆ ಆಗುದಾದ್ರಲ್ಲಿ ಏನು ಅದಕ್ಕೆ ಸರ್ಕಾರದ ಕೊಂದು ಕೊರತೆ ಇಲ್ಲೇ ಹಾಗಿದೆ. ಇಲ್ಲತ್ರ ಅದರಲ್ಲ ಜುಮ್ಲ ಮಾಡಿ ಒಮ್ಮೆಗೆ ಆರಿಸಿದ ಅಂಕನ ಹಾಕುವ. ಈಗ ಒಂದು 10,000 ಮುಟ್ಟುದು ನನಗೆ ಆರಿಸಿದ ಅಂಕರೆ ಬುಟ್ಟಿಯ ಬಿಟ್ಟುದು. ಮತ್ತೆ ಇದೇಂಟು ಈಗ ಏನು ಅಡಿಗೆ ಮಾಡ್ತೀರಾ? ಅಡಿಗೆ ಮಾಡ್ಲಿಕ್ಕೆ ನನ್ನ ಕೆಲಸ ಇಲ್ಲ. ಊಟ ಮತ್ತೆ ಊಟ ಬೆಳಿಗ್ಗೆ ಆಗಿದೆ ಅಲ್ಲ? ಕೆಲಸ ಉಂಟು. ಇದರಷ್ಟು ಮಾಡಿದ್ದು ಮತ್ತೆ ಶುರು ಮಾಡ್ಕೊಂಡು ಅಡಿಗೆ. ಇದರಷ್ಟು ಮಾಡದೆ ಇದೆಲ್ಲ ತಗೊಂಡೋಗೋದು, ಸ್ನಾನ ಮಾಡ್ಬೇಕಾದ್ರೆ ಮತ್ತೆ ತರೋದು, ಇಡೋದು ಎಲ್ಲ ಬೇರೆ ಕಡೆ ಮುಖ್ಯಾಂಶಗಳು ಮಾತ್ರ. ಮುಖ್ಯಾಂಶ ಎಂತ ಗೊತ್ತಾ? ಮುಖ್ಯಾಂಶಗಳು ಮಾತ್ರ, ಎಲ್ಲ ಅಲ್ಲ. ಮುಖ್ಯ ಅಂಶಗಳು. ಅದರಲ್ಲಿ ಮುಖ್ಯಾಂಶಗಳು ಅಂದ್ರೆ ಯಾವುದು? ಒಳ್ಳೆ ಅಕ್ಕಿ ಸಿಕ್ಕಿರೆ ಅದರ ಹಿಡ್ಕೊಂಡು ಹೋರೆ ಕಡೆಗೆ, ಒಳ್ಳೆದು ಸಿಕ್ಕಿರೆ ಅದರ ಬರೀ ತೆಲಿ ಕೂಡ ಒಂದು ದೇಹಕ್ಕೆ ಮೆಚ್ಚುವಷ್ಟು ಕುಸಿತದೆ. ಅಂತ ಅಕ್ಕಿನ ಬಿಟ್ಟು ಹೋಗುವಂಗಿಲ್ಲ ಇಲ್ಲಿ, ತಕೊಂಡೇ ಹೋನೆ. ಮೊನ್ನೆ ಈ ಸರ್ತಿ ಮಾಡ್ತಾ ಅಕ್ಕಿ ಸರಿ ಇತ್ತು. ಈ ತರ ಸಾಮಾನ್ಯ ಬಗ್ಗೆ ಹೇಳಿದ್ದಾಗಲೇ ಇದು ಒಂಥರ ಎಕ್ಕಬಹುದು ಮಾರ. ಎಂತ ಗೊತ್ತ ಎಂತಾಗಿರ್ಬೇಕು ಮನೆ ನಂಗೆ ಎಕ್ಕತ್ತೇನಾ? ನೀರಿನ ಆದ್ರತೆ, ನೀರು ಕಮ್ಮಿ ಇಟ್ಟು ದೇಹದಲ್ಲಿ ಹಾಗೆ ನೋಡಿ. ನಿಮ್ಮದೊಂದು ತಿಳಿದಾಗ ನೀರಿನ ಆದ್ರತೆ ಕಡಿಮೆ ಅಂತ ಹೇಳಿದ. ಹೌದು, 100%. ಟ್ಯಾಬ್ಲೆಟ್ಲಿ ಬಾದ ಟ್ಯಾಬ್ಲೆಟ್ ವಿಟಮಿನ್ಸ್ ಎಲ್ಲ ಜಾಸ್ತಿ ತಕೊಂಡ್ರೆ ಮಲ್ಟಿ ವಿಟಮಿನ್ಸ್ ಆದ್ರೆ ಬಂದದೆ. ಹೌದಾ? ನೀರು ಜಾಸ್ತಿ ಕೊಡಿ, ಯಾವುದೇ ಬಿಕಾಸಸ್ ತಕಂದ್ರೆ ಆ ರೀತಿ ಬಾಬು ಚಾನ್ಸ್ ಉಂಟಾ? ಆಕ್ಚುಲಿ ಹೌದು, ಹೆವಿ ನೀರ್ ಬೇಕು ಅದಕ್ಕೆ. ನೀವು ಯಾವುದೇ ಟ್ಯಾಬ್ಲೆಟ್ ತಗೋಕನ ಟ್ಯಾಬ್ಲೆಟ್ ಅರ್ಧ ಮುಕ್ಕಾಲು ಹಂಗೆ ತಕೊಂಕನ 3 ಲೀಟರ್ 4 ಲೀಟರ್ ತನಕ ಹೋಗುದು ನೀರು. ಹೌದಾ? ಪರ್ ಡೇ. ನಾನು ನೀವು ಹೇಳ್ದಂಗೆ ಅರ್ಧ ತಕೊಂಬೋದು ಹೆಚ್ಚಿಗೆ. ಯಾವುದೇ ಮಾತ್ರೆ ಕಚ್ಚಿ ತಿಂಬೋದು ನುಂಗಟ್ಟಲ್ಲಿ. ಹಂಗಿರ್ಕಾರ ಅದರ ಪ್ರಭಾವ ಇರೋದು ಅಂತ ಎಕ್ಕೋಬಹುದು. ಇದೆಲ್ಲ ಭುಜ ಎಲ್ಲ ತಾಕತ್ತುಂಟು. ಹಾಗೆ ನೋಡಿ 5-6 ಮುಟ್ಟೆ ಕಡ್ದೊಳೆ ಬಳ್ಳಿನ. ಇದು ಮಾತ್ರ ನೀವು ಟ್ಯಾಬ್ಲೆಟ್ ನಿಮ್ದೇ ಐಡಿಯಲ್ಲಿ ನೀವು ತಕೊಂಡು, ಡಾಕ್ಟರ್ ಹೇಳುದಲ್ಲ. ಡಾಕ್ಟರ್ ಹೇಳ ಅದೇ ಹಾಕುಟ್ಟ ಮಧ್ಯಾಹ್ನ ಹಾಕು ಕಾಯಕಾಕನೆ ಕೆಲವು ಕಡೆ ಹೋದ್ರೆ. ನಾನು ಮೆಡಿಕಲ್ದ ಒಂದಾಗಿ ಮಾಡಿ ನಿರೀಕ್ಷೆ ಮಾಡಿ ತಕಣೆ. ಐರನ್ ಕಂಟೆನ್ಸಿ, ಫಾಲಿಕ್ ಆಸಿಡ್, ಮತ್ತೆ ಇದು ವಿಟಮಿನ್ ಸಿ, ಮತ್ತೆ ಇದು ನೋಡಿ ಇಲ್ಲಿ ಫಾರೆಸ್ಟ್ ಅಲ್ಲಿ ಇದ್ರು ಯಾವುದು ಫಾಲಿಕ್ ಆಸಿಡ್ ಎಲ್ಲ ವರ್ಡ್ಸ್ ಯೂಸ್ ಮಾಡಿ ನಾನು ಅಬ್ಸರ್ವ್ ಮಾಡ್ರೆ. ಐರನ್ ಕಂಟೆಂಟ್, ಫಾಲಿಕ್ ಆಸಿಡ್, ವಿಟಮಿನ್ ಸಿ ಎಲ್ಲ ಹೇಳಿದ್ವಿ. ಇದೆಲ್ಲ ಯಾರು ಕಲ್ಸಿದ್ ನಿಮಗೆ? ಗೊತ್ತವರಿಗೆ. ವಿಟಮಿನ್ ಸಿ ಇದು ಈ ಕಣ್ಣಿಗೆ ಸಂಬಂಧಪಟ್ಟಿದ್ರೆ ಅದು ಸಿ ಕೊಡಲು ಸಿಗ್ತಾರೆ ನಮಗೆ.
ಹಾಗೆಲ್ಲ ಕತೆ ಅದೆಂತದು ಬೇಕು ಅಂತ ಬಂದದ್ದಲ್ಲ. ಇದು ಬೇಕಂತ ಆಗಿದಲ್ಲ ಚಂದ್ರಣ್ಣ. ನಾ ಹೇಳಿದೆ ಅಲ್ಲಿ ನೋಡಿ, ಅದಕ್ಕೆ ನಿಮಗೆ ಕಂಪ್ಲೇಂಟ್ ಕೊಡುದು. ಮೊನ್ನೆ ಒಬ್ಬರು ಆವತ್ತೊಂದು ಬಂದಿದ್ರು. ಹಾ, ತೊಂದ್ರೆ ಇಲ್ಲ. ಅಯ್ಯೋ ಅದು ನಡೆಯುತ್ತೆ, ಪರವಾಗಿಲ್ಲ. ನನ್ನ ಗೆದ್ದಲು ಹಿಡಿದುಟ್ಟಲ್ಲ, ಪೂರ್ತಿ ಗೋಣಿ ಸಹ ಹೋದಲ್ಲ ಮಾರೆ. ಈ ಮಳೆಗಾಲ ಎಂತ ಗೆದ್ದಲು ಗೊತ್ತಾ ಎಲ್ಲ ಓಡ್ಸಕ್ ಬರುತ್ತೆ, ಕಾರು, ಸ್ಕೂಟಿ, ಬೈಕ್. ಇವರು ಆ ಕಾಲದಲ್ಲಿ ಇವ್ರು ರವಿಚಂದ್ರನ್ ಅಂತೆ. ಅಂದ್ರೆ ಅಷ್ಟು ಚಂದ. ಹಾ, ಅಂದ್ರೆ ಕೆಲವು ಲೇಡೀಸ್ ಅವರೆಲ್ಲ ಹೇಳಿದ್ರು ನಮಗೆ, ಚಂದ್ರಣ್ಣ ಅಂದ್ರೆ ಓ ಚಂದ್ರಣ್ಣ, ಓ ಅವನಾ ಅಂತ ಹಿಂಗೆ ಹೇಳಿದ್ರು. ಅಂದ್ರೆ ಅವರಿಗೆಲ್ಲ ನೆನ್ಪಿದೆ. ರೆಟ್ರೋ ಹೀರೋ ಕಾರೆಲ್ಲ. ಇವಾಗ ಎಷ್ಟು ವಯಸ್ಸು? ಈಗ ಒಂದು 48. ಈಗ 53 50 ಅಷ್ಟೇ. ಈಗ ಒಂದು 2 ಲಕ್ಷ ಇದ್ದರೆ ಮದುವೆ ಆಗಿ ಕಡೆಗತ್ತು ಸರ್. ಎಕ್ಸಾಕ್ಟ್ಲಿ. 2 ಲಕ್ಷ ಬೇಕಾ ಮದುವೆ ಆಗಕ್ಕೆ? ಅಲ್ಲ ಮತ್ತೆ ಧರ್ಮಕ್ಕೆ ನಾವು ಕೊಡ್ತೀವಿ ಎಲ್ಲರೂ ಸೇರಿ 2 ಲಕ್ಷ. ಹುಡುಗಿ ಇದಾರ, ಮದುವೆನೂ ಮಾಡಿಸ್ಬಿಡೋಣ. ಹುಡುಗಿ ತೋರಿಸ್ಬೇಕಾ? ಹುಡುಗಿ ಆಗ್ಬೇಕಷ್ಟೇ. ಹಾಗಾದ್ರೆ ಇಲ್ಲಿ ವಿಡಿಯೋದಲ್ಲಿ ನಾವು ಹೇಳ್ತೀವಿ, ಚಂದ್ರಣ್ಣನಿಗೆ ಮದುವೆ ಆಗೋ ಇಚ್ಛೆ ಬಂದಿದೆ. ಸೊ ಯಾರಾದ್ರೂ ಇದ್ರೆ ಹುಡುಗಿ, ನಾಚಿಕೆ ನೋಡಿ, ನಾಚಿಕೆ ಅಲ್ಲ ನಿಜ. ಚಂದ್ರಣ್ಣ ನೀವು ನೋಡಿದಿರಲ್ಲ, ಮತ್ತೆ ಮದ್ವೆ ಆದ್ರೆ ಇಲ್ಲೇ ಬರ್ತೀರಾ? ಹೌದು, ಬೇರೆ ಕಡೆ ಹೋಗ್ತಾರೆ. ಓ, ಹಾಗಾದ್ರೆ ಮದ್ವೆ ಆದ್ರೆ ಇಲ್ಲಿಂದ ಸೊ ಎಲ್ಲಾ ಸಮಸ್ಯೆಗೆ ಪರಿಹಾರ ಮದುವೆಯಲ್ಲಿದೆ. ಸರಿ, ಆಯ್ತು ಚಂದ್ರಣ್ಣ, ಸೂಪರ್. ಹಂಗೆ ದಮ್ ಕಟ್ಟೋದು ಅಂದ್ರೆ ನಂಗೆ ಗೊತ್ತಾಗಿಲ್ಲ. ನಮ್ ಕಡೆ ದಮ್ ಕಟ್ಟೋದಂದ್ರೆ ಬಿರಿಯಾನಿಗೆ ದಮ್ ಕಟ್ಟೋದು ಅಲ್ಲ, ದಮ್ ಕಟ್ಟೋದಂದ್ರೆ ಜೀವನ ಹೋಗ್ಬೋದು ಅಂತ. ಎನಿವೇಸ್, ನೋಡಿ, ಯಾರಾದ್ರೂ ಮದ್ವೆ ಆಗದೆ ಇರೋರು ಇಂಟ್ರೆಸ್ಟೆಡ್ ಇದ್ರೆ ಹೇಳಿಪ್ಪ. ಚಂದ್ರಣ್ಣ ಅವ್ರ ನಂಬರ್ ಆಲ್ರೆಡಿ ಯಾವ್ದೋ ಒಂದು ವಿಡಿಯೋದಲ್ಲಿ ಹಾಕಿದ್ದಾರೆ, ನಾವು ಹಾಕಲ್ಲ, ನೀವು ಹುಡುಕ್ಬಿಟ್ಟು ಮತ್ತೆ ಶುರು ಮಾಡ್ಕೊಡಿ. ಹಾ, ಸೆಕೆಂಡ್ ಮ್ಯಾರಿಡ್ ಇದ್ರೆ ಓಕೆ ಅಂತೆ ನೋಡಿ. ಹಾ, ಓಕೆ ಅಲ್ವಾ? ಸೆಕೆಂಡ್ ಮ್ಯಾರಿಡ್. ಸೆಕೆಂಡ್ ಮ್ಯಾರಿಡ್ ಇದ್ರೆ ರಗಳೆನೆ ವಯಸ್ಸು ಸರಿ ಬಂದದ್ದು. ಹಾ, ಹದಿಹರೆಯದ ಹುಡುಗಿಯರ ಪುರ ಕರ್ಕೊಂಡು ಬಂದು ಇಲ್ಲಿ ಏ ನಿಮಗೆ ಹದಿಹರಿಯದ ಹುಡುಗಿ ಸಿಗೋದಿಲ್ಲ ಬಿಡಿ, ಆಯ್ತಾ? ನೋಡಿ ಚಂದ್ರಣ್ಣ ಆಡು ನನ್ನ ಫೇವರೇಟ್. ಹಂಗಂದ್ರೆ ಚಂದ್ರಣ್ಣಂಗ್ ಮದುವೆ ಆಗೋ ಆಸೆ ಇದೆ. ಅಲ್ಲ, ಆಸೆ ಯಾವುದರಲ್ಲೂ ಇಲ್ಲ ನನಗೆ. ಆಸೆಯನ್ನು ಎಲ್ಲವನ್ನೂ ಬದಿಗೊತ್ತಿ, ಹೌದು, ಜೀವನ ಮಾಡ್ಲಿಕ್ಕೆ ಒಂದು ಸಂಗಾತಿ ಬೇಕು ಅಷ್ಟೇ ಚಂದ್ರಣ್ಣ. ಅಲ್ವಾ ಚಂದ್ರಣ್ಣ? ಅಲ್ಲ, ನಾವು ವ್ಯಂಗ್ಯ ಮಾಡೋದಂತಲ್ಲ, ನಿಜವಾಗ್ಲೂ ಫ್ರೆಂಡ್ಲಿ ಮಾತಾಡ್ಕೊಂಡು ಅದು ಬೇಕು. ಹೌದು, ಫ್ರೆಂಡ್ಲಿ ಮಾತಾಡಕ್ಕೊಂದು ಜನ ಬೇಕಲ್ವಾ? ವ್ಯಂಗ್ಯ ಮಾಡ್ತಾ ಇಲ್ಲ ಗೈಸ್, ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಯಾರಾದ್ರೂ ಹಂಗಿದ್ರೆ ನೋಡಿ, ಅವರು ಬೇರೆ ಕಡೆ ಹೋಗೋ ಪ್ಲಾನ್ ಇದೆ ಅಂದ್ರೆ, ಅಲ್ಲ ಅವ್ರೇನಾದ್ರು ಯಾರಿಗ್ ಗೊತ್ತು, ಹೇಳಿಕ್ಕಾಗಲ್ಲಪ್ಪ. ಈ ಕಾಡಲ್ಲೇ ನಾನು ಇರ್ತೀನಿ ಅಂತ ಅವ್ರು ನಿಮಗೆ ನಾಲೆಡ್ಜ್ ಇದೆ, ಭಾಷೆ ಚೆನ್ನಾಗಿ ಗೊತ್ತಿದೆ, ಕೇರ್ ಮಾಡ್ತೀರಾ. ಈಗ ನಮ್ಮಿಬ್ರಿಗೆ ಎಷ್ಟು ಕೇರ್ ಮಾಡ್ತಿದಾರೆ ಇವರು, ಅಲ್ವಾ? ಈ ಬೇರೆಯವ್ರು ಇರ್ತಿದ್ರೆ ಹೋಗಮ್ಮ ಆ ಕಡೆ ಒಂಥರ ಇದ್ ಮಾಡ್ತಾ ಇದ್ರು. ನೋಡಿ ಎಷ್ಟು ಕೇರ್ಫುಲ್ ಆಗಿ, ನೋಡು ಎಷ್ಟು ನಯ ವಿನಯತೆಯಿಂದ ಬರ್ತಾರೆ, ಹೋಗ್ತಾರೆ. ಅದೇ ಹೌದು, ಒಂಚೂರು ಮೈಕ್ ಹಾಕಿ ಮಾತಾಡ್ತಿದ್ರೆ ಸೂಪರ್ ಆಗೋದು. ಯಾಕಂದ್ರೆ ಹುಡುಗಿ ವಿಚಾರ ಮಾತಾಡ್ತಾ ಇದೀವಿ, ಒಂದ್ ಸ್ವಲ್ಪ ಮೈಕ್. ಹೌದು ಚಂದ್ರಣ್ಣ, ಇರ್ಲಿ. ಹಾ, ಸ್ವಲ್ಪ ನೀನು ಬರೀ ಉಪಟಳವೇ ಮಾಡ್ಲಿಕ್ಕೆ ಬರೋದು ಅಂತ ಹೇಳಿ. ಓಕೆ, ಹಾ, ಫೈನಲಿ ಎಸ್. ನನಗೆ ಕೆಲಸ ಚುಟ್ಟು ಗೊತ್ತಿರ ಇನ್ನು. ಅಂತೂ ಇಂತೂ ಚಂದ್ರಣ್ಣ ಮೈಕ್ ಹಾಕೊಂಡ್ರು. ಹೌದು, ನೋಡೋಣ ಚಂದ್ರಣ್ಣಂಗೆ ನಿಜವಾಗ್ಲೂ ಯಾರಾದರೂ ಇದ್ರೆ ಅವರು ಬರಲಿ ಅವ್ರ ಲೈಫಲ್ಲಿ. ರೆಡಿ ಇದ್ದಾರೆ. ಆಮೇಲೆ ಅವ್ರು ಹೇಳಿದ್ರು, ಅವ್ರೇನಾದ್ರು ಬಂದ್ರೆ ಎಲ್ಲಿಡ್ತೀರಾ ಅಂದ್ರೆ ಹೊರಗೆ ಹೋಗ್ಬೇಕಲ್ಲ ಅಂದ್ರು. ಅದ್ರ ಅರ್ಥ ಅವರು ಬೇರೆ ಕಡೆ ಎಲ್ಲೋ ಮನೆ ಮಾಡ್ಕೊಂಡು ಏನೋ ಜೀವನ. ಈಗ 53 ವರ್ಷ ಅಲ್ವಾ ಚಂದ್ರಣ್ಣ? ಕಾಲ್ಪನಿಕ ಭ್ರಮೆ. ಯಾಕೆ ಗೊತ್ತಿತ್ತಾ? ಕಾಲ್ಪನಿಕ ಭ್ರಮೆ. ಓಕೆ, ಕಾಲ್ಪನಿಕ ಅಂದ್ರೆ ಪೂರಕವಾದದ್ದಲ್ಲದು ಅಲ್ಲ. ಓಕೆ, ಈಗ ನಾವು ಇಲ್ಲಿ ಮಾತಾಡುವಾಗ ಅದನ್ನು ದೂರೀಕರಿಸಿ ಮಾತಾಡೋದು ತಪ್ಪು ಅಲ್ಲ ಅತ್ತಿದ್ದಾರೆ. ಹೆಣ್ಣೆಂಬ ಪದ ನಾವು ದೂರ ಇದ್ದೇನೆ ಅಂತ ಹೇಳಿದ್ದಲ್ಲ, ನಮಗೆ ಎಷ್ಟು ಅರ್ಹತೆ ಉಂಟು ಅಷ್ಟಕ್ಕೆ ನಾವು ಹೆಜ್ಜೆ ಹಾಕೊಂಡು ಶಾಮೀಲಾಗಬೇಕು. ಇದು ನನ್ನ ತತ್ವಜ್ಞಾನ. ಓಕೆ ಅಲ್ವಾ? ಅಲ್ಲ, ಬರೋ ಹೆಣ್ಣು ಇಲ್ಲೇ ಇರ್ತೀನಿ ಅಂದ್ರೆ ನನಗೆ ಸೆಟ್ಲ್ಮೆಂಟ್ ಇಲ್ಲದ ಕಾಡಿನಲ್ಲಿ ಯಾರಾದ್ರೂ ಹೆಣ್ಣನ್ನು ಕಟ್ಟಿಕೊಳ್ಳೋದು. ಆಯ್ತು, ಈಗ ಅವರು ಮಾತು ಚೇಂಜ್ ಮಾಡಿದ್ರು, ಇರ್ಲಿ, ನಾವಿಲ್ಲಿಗೆ ವಿರಾಮ ಹೇಳೋಣ. ಚೇಂಜ್ ಆಯ್ತು ಇವಾಗ. ಎಂತ ಈಗಲ್ಲ, ನಾನು ನಿಮಗೊಂದು ಜೋಕ್ಸ್ ಹೇಳಿದ್ದು, ನೀವೇನು ನಾವು ನಿಜ ಅಂತ ಹೇಳಿ ಅನೌನ್ಸ್ ಮಾಡಾಯ್ತು. ಬದುಕುವುದು ಹೇಗೆ ನಾನಂತ ತೀರ್ಮಾನ ಮಾಡಬೇಕಲ್ಲ. ಹೀಗೆ ಈಗ ನೋಡಿ, ಬದುಕಲಿಕ್ಕೆ ಬೆಂಕಿ ಬೇಕು, ನೀರು ಬೇಕು, ಊಟ ಬೇಕು, ಮನೆ ಬೇಕು, ಎಲ್ಲ ಇದೆ. ತಂದಕ್ಕೆ ದುಡ್ಡು ಬೇಕು. ಅಲ್ಲ, ಹುಡುಗಿ ಹತ್ರ ಆಸ್ತಿ ಇರುತ್ತೆ, ಯಾರಿಗ್ ಗೊತ್ತು? ಅದರ ಆಸ್ತಿಗೆ ಹೋಗಿ ಅಲ್ಲ, ನನ್ನ ಆಸ್ತಿನ ಕಳ್ಕೊಂಡು ತುಷಾರ್ರೆ, ಅದರ ಆಸ್ತಿಗೆ ಹೋಗಿ ನಾನು ಹೇಗೆ ಅದು ನನ್ನ ಗಂಡಸರಿಗೆ ಬೆಲೆ ಇರ್ತದೆ. ಇದೇ ಹೋಟು. ಎಂಥ ಮಾತು, ಎಂಥ ಮಾತು. ಹರಿಕತೆ ಎಷ್ಟಲಾಗಿ ಗುರುರಾಜ್ ನಾಯ್ಡು.
ಆರ್ ಗುರುರಾಜ ನಾಯ್ಡು ಅಂತೇಳಿ ಒಳ್ಳೆ ಹರಿಕತೆ ಈಗ ಏನು ಗೊತ್ತಾ, ಇವ್ರೀಗ ಅಡುಗೆ ಮಾಡ್ತಾ ಇರೋದು. ಏನ್ ಅಡ್ಗೆ ಮಾಡ್ತಾರೆ? ಅದೇ ಅನ್ನ ಮಾಡಿ ನಾವು ಚಹಾ ಕುಡಿಯೋಣ ಅದರ ಲೋಟ ಖಂಡಿತ ನಿಮ್ಮ ಚಾಯನ ನಾವು ಮಿಸ್ ಮಾಡ್ಕೊತಾ ಇದ್ವಿ, ಈಗ ಕುಡಿತೀವಿ ಚೂರು ಚೂರು ಅಲ್ಲ ಪಕ್ಕ. ಸರಿ ಇಲ್ಲಿ 1 2 3 4 ಲೋಟ ಮಾಡ್ತಾರೆ. ಹಾಂ ಚಾಯ್ ಮಾಡೋಣ. ಹಾಂ ಮೂರು ಲೋಟ ಸಾಕು ಚಂದ್ರಣ್ಣ, ನಿಮಗೆ ನನಗೆ ಪುಣ್ಯಂಗೆ. ಈಕೆ ಇಲ್ಲ ತುಂಬ ನೀಟು. ಅಲ್ಲ ಯಾಕೆ ಹಿಂಗೆ ಮಾಡಿದ್ದಾರೆ ಸುಳ್ಳು ಹೇಳ್ತಿಲ್ಲ. ಚೂರು ಸರ್ ನಮ್ಮ ಮನೇಲಿ ಕೂಡ ಇಲ್ಲ. ಮತ್ತೆ ಕುಡಿದು ಕಸ ನೋಡಿ ಅವ್ರು ಯಾವ ಸೋಪು ಯೂಸ್ ಮಾಡಲ್ಲ, ಅದು ಎಂತ ಗೊತ್ತಿಲ್ಲ, ಬೂದಿ ಹಾಕಿ ಪಾತ್ರೆ ತೊಳಿತಾ ಇದ್ದಾರೆ. ಇದಲ್ಲ ಅದು ಅಡಿಗೆ ಕಟ್ಟುವಂಥದ್ದು ಹಾಂ ಹಾಳಾಗದ ತೊಳೆಕಲ್ಲ. ತೊಳೆಕ ಅವನು ಹೋದೆ. ಈಗ ದಪ್ಪದ ಒಂದು ಮಸಿ ಹಾಕಿ ಉಜ್ಜಿದೆ ಅದು ಪೂರ್ತಿ ವಾಪಸ್ ಸ್ವಸ್ಥಾನಕ್ಕೆ ಬಂದದೆ. ಹಂಗೆ ಆಕ್ಚುಲಿ ಇದು ಹಾಳಾಗಬಾರ್ದು ಅಂತ. ಹೌದು. ಇದರಿಂದ ಒಳಗಿಂದ ಉಜ್ಜಿದೆ ಬೇಗನೆ ಹೋದೆ, ಇದಂದ್ರೆ ಪಕ್ಕ ಹೋದ್ರೆ ನೋಡಿ ಹೆಸರು ನೆನಪಿದೆ ಇದು ನೋಡಿ. ಸೂಪರ್ ಇದೆ ಅಮ್ಮ, ಪುಣ್ಯಕ್ಕೆ ತಕ್ಕ ಬಣ್ಣವೂ ಇದೆ, ಬಣ್ಣಕ್ಕೆ ತಕ್ಕ ಮಾತು ಇದೆ ನಿಮ್ಮಲ್ಲಿ ಆಗಿದೆ ಅಲ್ಲ. ಪುಣ್ಯಕ್ಕೆ ತಕ್ಕ ಬಣ್ಣ ಹೆಸರಿಗೆ. ಆದ್ರೆ ಮಾತ್ರ ಮಾತಾಡ್ಸೋದು, ಎಲ್ಲರ ಹತ್ರ ಕ್ವಾಲಿಫಿಕೇಶನ್ ಎಷ್ಟು ಮೇಡಮ್ ನಿಮ್ದು? ನಂದು ಬಿಕಾಮ್. ಎಲ್ಲರೂ ಇಷ್ಟು ದೇಹ ಸಣ್ಣ ದೇಹ ಬಿಕಾಮ್. ಓ ಇಲ್ಲಿ ಒಬ್ಬಳು ಹುಡುಗಿದ್ಲು ಸೋನು, ಅವಳು ಯಾವುದು MSW ಮಾಡಿದ್ದಾಳೆ ಆಕ್ಚುಲಿ. ನಾನು ಹೇಳ್ತೇನೆ ಇಷ್ಟೇ ತರ ಇದ್ಳು ಅವಳು. MSW ಆಗಿ ಎಲ್ಲೇ 3-4 ತಿಂಗಳು ಟೀಚಿಂಗ್ ಸಹ ಮಾಡಿದ್ದಾಳೆ, ಕೂಲಿ ಕೆಲಸ ಮಾಡಿದ್ದಾಳೆ, ಇಲ್ಲಿ ಮಡಪಳ್ಳಿ ಹೊತ್ತುಕೊಟ್ಟು ಹೋಗಿದ್ದಾಳೆ. ಸೂಪರ್. ಮೊನ್ನೆ ಅವಳು BSF ಗೆ ಸೆಲೆಕ್ಟ್ ಆದ್ರು. ಸೂಪರ್ ಹೋಗಿ ಆಯ್ತು. ನಿಮ್ಮಷ್ಟು ಹಾರ್ಡ್ ವರ್ಕ್, ನಿಮ್ಮ ತಾಕತ್ತು ಸೂಪರ್. ಹೋಗೆ ಕಣ್ಣಲ್ಲಿ ಎಲ್ಲ ಕಿತ್ಕೊಂಡು ಆಯ್ತಾ ಟೀ ಚಂದ್ರಣ್ಣ? ಚಾಯ್ ಆಗಿರ್ಬೋದಾ? ಹಾಂ ಆಗ್ತಾ ಇದೆ. ಚಂದ್ರಣ್ಣ 1-2 ಸೌದೆ ಹಾಕ್ಲಾ? ಸೌದೆ ಹಾಕ್ಲಾ ಇದಕ್ಕೆ? ಹಾಕ್ತೀರಾ? ಹಾಕ್ಬೇಕಾ? ನೋಡು ಅದು ಒಂದು ಸಂಗತಿ, ನೀವು ಹಾಕುವಾಗ ಬಿದ್ದರೆ ನಮಗೆ ಚಹಾ ಇಲ್ಲದಾಗ್ಬೋದಲ್ಲ. ಹೌದಲ್ಲ. ನಿಲ್ಲಿ ಇನ್ನು ಹಾಕಿ ಹಾಕ್ಲಾ? ಇನ್ನು ಬೀಳ್ಲಿಕ್ಕಿಲ್ಲ. ಹಾಕಿದ್ರು ಓಕೆ, 1-2 ಪೀಸ್ ಹಾಕಿದ್ರೆ. ಅದೆಂತ ಒಣ ದ್ರಾಕ್ಷಿ ಏನಂತ ನೀವು ಹಿಂದೆ ನಾವು ಹಿಂಗೆ ಬಂದವಲ್ಲ, ಈ ಇದಕ್ಕೆ ಇದು ಅದೆಲ್ಲ ಸುಸ್ತು ಅದೆಲ್ಲ ಭಾರಿ ಒಳ್ಳೆ. ನೀವು ತಂದಿಸ್ಕೊಂಡ್ರೆ. ಐರನ್ ಜಾಸ್ತಿ ಪವರ್ ಅಂತಲ್ಲ ಅಲ್ಲ. ಹೌದು, ನೀವು ತಂದಿಸಿ ಖರ್ಜೂರ ಇದೆಲ್ಲ ಗುಡ್. ಖುಷಿ ಆಯ್ತು ತಿಂದಿದ್ ನೋಡಿ. ಓಕೆ, ತಿನ್ನೋದಿಲ್ಲ, ಏನು ತಿನ್ನಲ್ಲ. ಫಸ್ಟ್ ಟೈಮ್. ಹುಡುಗಿ ಓಕೆ ಆಗಿದೆ. ಹೌದು, ಹುಡುಗಿ ಓಕೆ ಆಗಿದೆಯಲ್ಲ. ನೀವೊಂದು ಬೇಡದೇ ಮಾತಾಡ್ತಾರೆ. ಅವ್ರು ನನ್ನ ಫ್ರೆಂಡೇ. ಇವಾಗ ನೀವು ಬರ್ಲಿಲ್ಲ ಅಂದ್ರೆ ನಾನು ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು ಅಷ್ಟೇ. ನಾನು ವಿಡಿಯೋ ಎಲ್ಲ ತೆಗಿಯಲ್ಲ, ನಾನು ಮಾತಾಡ್ತೀನಿ, ಹೋಗ್ತೀನಿ. ಮೇಡಮ್ ಬರ್ತೀನಿ ಹೋಗ್ತೇನೆ ಅಂತ ಹೇಳಿ ನಿಮಗೆ ದೂರ ಎಷ್ಟು ಉಂಟು? ನನಗೆ 300 600 ರೂಪಾಯಿ ಬೇಕಾ? ದುಡ್ಡಿಂದೇನ್ ಬಿಡಿ. ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿರೋದು. ಅರ್ಥ ಆಯ್ತಾ? ಇವರಿಗೆ ಆಲ್ ಇಂಡಿಯಾ ಹೋಗ್ಬೇಕಿದ್ರೆ ಇದು ಬೇಡ, ಆಲ್ ಇಂಡಿಯಾ ಅಲ್ಲ, ಕರ್ನಾಟಕ. ಇದೇನ್ ಮಾಡ್ತಾ ಇದೀರಿ ಈಗ? ಅನ್ನಕ್ಕ? ಓಕೆ. ಹಾ, 2 ಹಾಕೋದು, 2 ರೀತಿ ಅಕ್ಕಿಗಳು. ಅದು ಈ ವೆದರ್ಗೆ ನಮ್ಮ ವೈಟ್ ರೈಸ್ ಆಗುದಿಲ್ಲಲ್ಲ, ಅದಕ್ಕೆ ಕುಚ್ಚುಲಿ ಸ್ವಲ್ಪ ಕುಚ್ಚಲಕ್ಕಿ, ವೈಟ್ ರೈಸ್ 2 ಮಿಕ್ಸ್ ಮಾಡೋದು. ಬರೀ ಕುಚ್ಚಲಕ್ಕಿ ಮಾಡಲ್ಲ. ಬರೀ ಕುಚ್ಚಲಕ್ಕಿ ಮಾಡಿದ್ರೆ ಅದು ಬೇಯಬೇಕಲ್ಲ, ಸರಿ ಬೇಯ್ದಿಲ್ಲ. ಅದು ಬೆಂದ್ರು ಈ ಪಾತ್ರದಿಂದ ಮೇಲೆ ಬಂದರೆ ನನಗೆ 3 ಹೊತ್ತಿಗೆ ಕವರ್ ಆಗಬೇಕದು. 3 ಹೊತ್ತು ಕವರ್ ಆಗಲ್ಲ ನನಗೆ ಬೆಳಿಗ್ಗೆ ವರ್ಕಿಂಗ್ ಅವರ್ಸ್ಗೆ ಆಗೋದಿಲ್ಲ. ಹಾಗೆ ಆಯ್ತಾ? ನೋಡಿ ಆಯ್ತಾ ಅಂತ. ಏನ್ ಗೊತ್ತಾ, ನಾನು ಎಷ್ಟು ಲೇಜಿ ಇದ್ದೀನಿ ಅಂದ್ರೆ, ಒಬ್ಳೆ ಮನೇಲಿದ್ರೆ ಅಯ್ಯೋ ಒಬ್ಳಿಗೆ ಯಾರು ಅಡಿಗೆ ಮಾಡ್ಕೊಂತಾಳೆ ಅಂತ ಮಾಡೋದೇ ಇಲ್ಲ, ಸುಮ್ಮ ಮಾಡ್ಕೊಂಡು ಹಂಗೆ ಬಿದ್ದಿರ್ತೀನಿ. ಅಲ್ಲ ಸೀದಾ ಹೋಟೆಲ್ಗೆ ಹೋದ್ರೆ ಹತ್ತಿರದ ಮೀ ಸಿಟಿಯಲ್ಲಿ ಅಲ್ಲೂ ಹೋಗಲ್ಲ ಅವಳು, ಮತ್ತೆ ಸುಮ್ಮನೆ ಹಾಗೆ ಬಿದ್ದಿರ್ತಾಳೆ. ಹಂಗೆ ಬಿದ್ದಿರ್ತೀನಿ. ಮಾಡುವಷ್ಟೊತ್ತಿಗೆ ಮೂಗು ಕೊಟ್ಟದೆ ಬೊತ್ತೆ ಬತ್ತು. ಚಂದ್ರಣ್ಣ ಜಾಸ್ತಿ ಆಯ್ತು. ಚೇರ್ಸ್ ಮಾಡಿಲ್ಲ ನೀವು? ನಿಮ್ಗೊಂದ್ ಸ್ವಲ್ಪ ಹಾಕದ? ಹೌದು, ನಾನು ಒಂದ್ ಸ್ವಲ್ಪ ಹಾಕ್ತೀನಿ. ಚೂರು ಸಾಕು. ಹಾಕಿ ಚೇರ್ಸ್. ಓಕೆ, ಸಾಕಮ್ಮ ಅಷ್ಟು. ಅವರಿಗೆ ತುಷಾರಿಗೆ ಅವ್ರ ಅಭ್ಯಾಸ. ಚೇರ್ಸ್ ಅಂದ್ರೆ ಹಿಂಗೆ. ಚೇರ್ಸ್ ಮಾಡಿ. ಇನ್ನೊಂದ್ಸಲ ಚಂದ್ರಣ್ಣ ನೋಡಿ ನಗಡೆ ನಾವು ಕುಡ್ದಂತ ಹೇಳಿಕ್ಕಿಲ್ಲ. ಇಲ್ಲ ಇಲ್ಲ, ಡ್ರಿಂಕ್ಸ್ ಅಂತ ಬಿಸಿ ಬರ್ತಿದಲ್ಲ. ಓಕೆ, ಗ್ಲಾಸ್. ಚಿಯರ್ಸ್. ಓಕೆ. ಹಾ, ಇಟ್ಸ್ ಓಕೆ. ಇವ್ರ ಭಾಷೆ ಮಾತಾಡೋದು ಗೊತ್ತಾಯ್ತಾ? ಅಲ್ಲ, ಅರ್ಥ ಆಗ್ತಿದೆ. ಅರೆ ಕನ್ನಡ. ಚಂದ್ರಣ್ಣ, ಕೋಲ್ಡ್ ಯಾವ್ದೇ ಇದ್ರೂ ಇದು ಪ್ರಾಣಾಯಾಮ ಮತ್ತೆ ಅನುಲೋಮ ವಿಲೋಮ ಅಷ್ಟು ಮಾಡಿದ್ರೇನು ಸಾಕು ನಿಮ್ಗೆ. ಅನುಲೋಮ ವಿಲೋಮ ಯಾವುದು ಬರ್ತದೆ ಹೇಳಿ? ಪ್ರಾಣಾಯಾಮ ಪ್ರಣಾಮ ಇದು
ಇದು ಪ್ರಾಣಾಯಾಮ, ಒಂದು ಮತ್ತೆ ಒಂದರ ಬಿಡುದು, ಇದು ಪ್ರಾಣಾಯಾಮ. ಅನುಲೋಮ ವಿಲೋಮ ಅಂತ ಹೇಳಿದ್ರೆ ಅದೇ ಅನುಲೋಮ ವಿಲೋಮ ಅಂದ್ರೆ ಇದೆ. ಶವಾಸನ. ಅಲ್ಲ ಹೊಸಣ ಅದರ ಇದೇನ್ ಗೊತ್ತಾ ಇದು? ಅದ್ರ ಹೊಸ್ತು ಇದು ಸಿಗಣೆ ಅಲ್ಲ. ಅವ ಮಾತಾಡ್ತಿಲ್ಲ, ಹಾ. ಹಿಡ್ಕೊಂಡಷ್ಟು ಆಗಿದೆ. ಹಿಡ್ಕೊಂಡೇ ಹೋದ್ರು. ಹಾಕ್ತಾರೆ. ಉರ್ಸು ಅಂತ ನಾನು ಮಾತಾಡ್ಲಿಲ್ಲ, ಇವ್ರು ಯಾವ ನೀವು ಮಾತಾಡಿಲ್ಲ. ಅಲ್ಲ ನಿಜವಾಗಿ ಮಾರ ನಾನು ಹೇಳಿ ಅದು ಕಚ್ಚಿರಿ ಉಂಟಲ್ಲ ಹೌದು ಭಯಂಕರ ಕಷ್ಟ. ಕಪಾಲಭಾತಿ ಮಾಡಿದ್ರುನು ಒಳ್ಳೆದು ಹೌದು. ತುಂಬಾ ಡೈಲಿ ಮಾಡ್ಬೇಕು ಅದು. ಈಚೆ ಕೊಡು, ಈಚೆ ಇಲ್ಲ, ಸ್ವಲ್ಪ ತೊಳಿ. ಏನ್ ನಾ ತೊಳಿತೇನೆ ಏ ಹೀಗೆ ಜಸ್ಟ್ ತೊಳಿಬಾರ್ದು, ಯಾಕೆ ಆ ಕ್ರಮ ಅಲ್ಲ. ಏನ್ ತೊಂದ್ರೆ ಇಲ್ಲ. ನಾವು ದಿನ ಬಂದ್ರೆ ಗೆಸ್ಟ್ ಅಲ್ಲ, ಅಪರೂಪಕ್ಕೆ ಬಂದ್ರೆ ಗೆಸ್ಟ್. ಈಗ ನಾವು ವರ್ಷಕ್ಕೊಂದ್ಸಲ ಆದ್ರೂ ಬರ್ತೀವಿ. ಅಲ್ಲಿ ಹಿಂದೆ ತಲೆ ಮೇಲೆ ಇಟ್ಟಿರೋದು ನಿನಗೆ class ಅಲ್ಲಿ. ಹೌದಾ? ಓಕೆ ಬೇಡ ತಿಳಿ ತೊಳಿ ನಂದು. ತೊಳಿ ಚಂದ್ರಣ್ಣ.